ನನ್ನ ಸೋಲ್ಗೆ ನಮ್ಮ ಪಕ್ಷದ ಹಲವು ಮುಖಂಡರು ಹಿಂಬಾಲಕರೇ ಕಾರಣ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರ ಚಿಮೂಲ್ ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಚಿನ್ನಪ್ಪ ಹೇಳಿಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಮುನಿನಾರಾಯಣಪ್ಪ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೈವಾರ ಚಿಮೂಲ್ ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಚಿನ್ನಪ್ಪ ಅವರು ಚಿಮೂಲ್ ಅಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕೆಲ ಮುಖಂಡರು ಹಾಗೂ ಹಿಂಬಾಲಕರಿಂದ ನನಗೆ ಸೋಲಾಗಿದೆ ಎಂದು ಆರೋಪವನ್ನ ಮಾಡಿದ್ದಾರೆ. ಅವರು ನಮ್ಮ ನಾಯಕರಾದಂತಹ ಉನ್ನತ ಶಿಕ್ಷಣ ಸಚಿವರು ಸಾಮಾಜಿಕ ನ್ಯಾಯದಡಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಎಲ್ಲಾ ಮುಖಂಡರ ಸಮ್ಮುಖದಲ್ಲೇ ನನ್ನನ್ನು ಆಯ್ಕೆ ಮಾಡಿದ್ರು. ಆದರೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಹಲವರು ನಮ್ಮ ವಿರೋಧಿ ಅಭ್ಯರ್ಥಿಗೆ ಮತ ನೀಡಿದ್ದಾರೆಂದು ದೂರಿದ್ದಾರೆ. ಸಂದರ್ಭದಲ್ಲಿ ಮುಖಂಡ ಬುಕ್ಕನಹಳ್ಳಿ ಶಿವಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಚಾಂಡ್ರಹಳ್ಳಿ ರವಿ, ಪ್ರಜಾಪ್ರಭ ಟಿವಿ, ಚಿಕ್ಕಬಳ್ಳಾಪುರ. 50 ಮತಗಳಲ್ಲಿ ನಮಗೂ ಬಹಳ ನಂಬಿಕೆಯಿಂದ ನಾನು ಸ್ಪರ್ಧೆಯನ್ನು ಮಾಡಿದ್ದೆ. ನಮ್ಮ ನಾಯಕರು ಅದೇ ರೀತಿಯಾಗಿ ನನಗೆ ಅವಕಾಶ ಮಾಡಿಕೊಟ್ರು. ಆದರೆ ಎಲ್ಲೋ ಒಂದು ಕಡೆ ಆಗ್ತಾ ಚುನಾವಣೆ ಕಾವು ಬರ್ತಾ ಆ ಮತಗಳನ್ನು ನಮ್ಮ ನಾಯಕರ ಹಿಂಬಾಲಕರು, ನಮ್ಮ ನಾಯಕರ ನಂಬಿರ್ತಕ್ಕಂಥ ಮುಖಂಡರುಗಳು ನನಗೆ ತುಂಬ ವೈಯಕ್ತಿಕವಾಗಿ ತಗೊಂಡು ನಮ್ಮ ನಾಯಕರಿಗೂ ಗೌರವ ಕೊಡದೆ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿದ್ದಾರೆ. ಸೋಲಿರೋದಕ್ಕೆ ನನಗೇನು ಚಿಂತೆ ಇಲ್ಲ. ಏಕೆಂದರೆ ಇವತ್ತು ರಾಜ್ಯದಲ್ಲಿ ನಮ್ಮ ನಾಯಕರಿಗೆ ಒಳ್ಳೆಯ ಸ್ಥಾನ ಇದೆ. ನಮ್ಮ ನಾಯಕರು, ನಾನು ಕೇಳಿದೆ ನಮ್ಮ ಸಾಹೇಬನ್ನು, ಏನು ಸರ್ ಇದು ಈ ಥರ ನಡೀತಾ ಇದೆ ಅಂತ. ಏನು ಚಿನ್ನಪ್ಪನವರೇ, ನಮ್ಮ ಕ್ಷೇತ್ರದ ಮುಖಂಡರುಗಳು ಯಾವ ಥರ ಇರ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ? ಏನೂ ಆಗೋದಿಲ್ಲ. ಆ ಥರ ಆಗೋಕ್ಕೆ ನಮ್ಮ ಕ್ಷೇತ್ರದಲ್ಲಿ ಇದುವರೆಗೂ ಯಾವ ಚುನಾವಣೆಗಳಲ್ಲೂ ಜಾತಿ ಇನ್ನೊಂದು ಬಂದಿಲ್ಲ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದ್ದೆ. ಆದರೂ ಅದು ಜಾತಿ ಅನ್ನೋದು ಬಂದಿಲ್ಲ, ನನ್ನ ಲೆಕ್ಕದಲ್ಲಿ ಬಂದಿಲ್ಲ. ವೈಯಕ್ತಿಕವಾಗಿ ಇಲ್ಲ ನನ್ನ ಮೇಲೆ ವೈಯಕ್ತನೇ ಇದೆಯೋ, ಇಲ್ಲ ನಮ್ಮ ಮಂತ್ರಿಗಳ ಮೇಲೇ ಏನೇನೋ ವೈಯಕ್ತಿವಾಗಿದೆಯೋ, ಅದರಿಂದ ನಾನು ಇವತ್ತು ಸೋಲಿದ್ದೆ. ಏಕೆಂದರೆ ಇದೇನು ನಮ್ಮ ಚುನಾವಣೆಗಳಲ್ಲಿ ಬಹಳ ದೊಡ್ಡ ಚುನಾವಣೆಗಳಲ್ಲೂ ಜಾತಿ ಬಂದಿಲ್ಲ. ಈಗಲೂ ಜಾತಿ ಹೆಸರು ನೆಪಕ್ಕೆ ಮಾತ್ರ, ನನ್ನ ಸೋಲಿಸಬೇಕು ಅಂತಿರ್ತಕ್ಕಂಥ ಮುಖಂಡರಿಗೆ ಮಾತ್ರ ಆಗಿಬಿಟ್ಟು ಇನ್ನು ಬೇರೆಯವ್ರಿಗೆ ಯಾರಿಗಿಲ್ಲ. ನೇರವಾಗಿ ಮತದಾರರಿಗೆ ಅದು ಇಲ್ಲೇ ಇಲ್ಲ, ಅದು ಅವ್ರ ಮನಸ್ಸಲ್ಲೂ ಬಂದಿಲ್ಲ. ಅದನ್ನು ನಮ್ಮದೇ ಇಲ್ಲ. ಸಾರ್ವಜನಿಕ ಎಲ್ಲ ಮುಖಂಡರು ಚರ್ಚೆ ಮಾಡಿ, 1 ಸಾರಿ ಅಲ್ಲ, 2 ಸತಿ ಅಲ್ಲ, 4 ಸತಿ ಚರ್ಚೆಗಳು ಮಾಡಿ ಏನಪ್ಪ ಸಾಮಾಜಿಕ ನ್ಯಾಯವಾಗಿ ಈ ಥರ 4 ಸ್ಥಾನ ನಮ್ಮ ಇದರಲ್ಲಿದೆ, 3 ಸ್ಥಾನ ನಿಮಗೆ ಕೊಟ್ಟಿದ್ದೀನಿ, 1 ಸ್ಥಾನವನ್ನು ಚಿನ್ನಪ್ಪನವ್ರಿಗೆ ಕೊಡಬೇಕು, ಚಿನ್ನಪ್ಪನವ್ರು ಪ್ರಾಮಾಣಿಕ ನಮ್ಮ ಜೊತೆ ಇಲ್ಲಿದ್ದಾರೆ ಅನ್ನೋ ಉದ್ದೇಶದಿಂದ ನನಗೆ ಟಿಕೆಟ್ ಕೊಟ್ಟಿದ್ದೆ. ಟಿಕೆಟ್ ಕೊಡೋ ದಿನಾನೂ ಎಲ್ಲರಿಗೂ ಮುಖಂಡರುಗಳು ಅವ್ರ ಒಪ್ಪಿಗೆ ಕೊಟ್ಟರು. ನೀವು ಯಾರನ್ನ ಟಿಕೆಟ್ ಕೊಡಿ ಸರ್, ನಾವು ನಿಮ್ಮ ಓಟ್ ಹಾಕಿದ್ರೆ ಯಾಕೆ ಗೆಲ್ಲಿಸ್ತೀವಿ ಅಂತ ಮಾತು ಕೊಟ್ಟಿದ್ರು. ಇದೇ ನಮ್ಮ ಶಿವಣ್ಣವರು ಆಕಾಂಕ್ಷಿ ಆಗಿದ್ದರು. ಇನ್ನೂ ಆಕಾಂಕ್ಷಿಗಳೆಲ್ಲ ಕುಂಡಿಸ್ಕೊಂಡು 6 ಜನ ಆಕಾಂಕ್ಷಿಗಳಾಗಿದ್ದೀವಿ. 6 ಜನ ಕುಂಡಿಸ್ಕೊಂಡು 6 ಜನ ಒಪ್ಪಿಗೆ ತಗೊಂಡೆ ನನಗೆ ಟಿಕೆಟ್ ಕೊಟ್ಟಿದ್ದು. ಅದನ್ನು ಅವರು ಕೆಲವರು ಈ ಜಾತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಏನೋ ಒಂದು ಸೋಲಿಸಬೇಕು ಅನ್ನೋ ಉದ್ದೇಶದಿಂದ ಸೋಲಿಸಿದೆ. ಬೇರೆ ಏನಿಲ್ಲ. ಟಿಕೆಟು ನಮಗೆ ಕೊಡಲಿಲ್ಲ ಅಂತ ಕೆಲವರು, ನಮ್ಮ ಹೋಬಳಿಗೆ ಕೊಡಲಿಲ್ಲ ಅಂತ ಕೆಲವರು, 2 ಹೋಬಳಿ ಇರೋದಕ್ಕೋಸ್ಕರವಾಗಿ ನಮ್ಮ ಹೋಬಳಿಗೆ ಕೊಡಲಿಲ್ಲ ಅಂತ ಈ ಕಡೆ ಹೋಬಳಿಯವರು ಒಂದು ವಾದ ನಮ್ಮ ಸಚಿವರ ಮೇಲೆ. ನಮ್ಮ ಕೈವಾರ ಹೋಬಳಿಯಲ್ಲಿ ನಮಗೆ ಕೊಡಲಿಲ್ಲ, ಎಲ್ಲ ಚಿನ್ನಪ್ಪನವ್ರಿಗೆ ಕೊಡ್ತಾರೆ ಅಂತ ಅವ್ರ ವಾದ. ಅದು ಹೊರಗಡೆ ಹಾಕಲಿಲ್ಲ. ಯಾರೂ ಭಿನ್ನಮತನೂ ಆಗಲಿಲ್ಲ, ಯಾರೂ ವಿರುದ್ಧವಾಗಿ ಮಾತಾಡಲಿಲ್ಲ. ನೀಟಾಗಿ ಕ್ಲಿಯರಾಗಿ ಆ ತೀರ್ಮಾನ ಆಗಿದ ತಕ್ಷಣವೇ ಬಂದು ಅವರವ್ರು ಯಾವ ಥರ ಮಾಡಬೇಕು, ಈ ಥರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಸೋಲಿಸಿದ್ದೆ. ಸರಿ, ನಾನೆಲ್ಲ ಹೇಳಿದ್ದೆ, ನಮ್ಮ ಸಚಿವರಿಗೂ ಹೇಳಿದ್ದೆ. ನಂಬಿಕೆ, ನಮ್ಮ ಸಚಿವರಿಗೂ ಒಂದು ದೊಡ್ಡ ನಂಬಿಕೆ, ಇಲ್ಲ ಆಗೋದಿಲ್ಲ ಚಿನ್ನಪ್ಪ ಥರ. ನನಗೂ ನಂಬಿಕೆ, ಯಾಕೆಂದರೆ ನಾನು ಭಾಳ ಚುನಾವಣೆಗಳು ಅಂತ ರಾಜಗೋಪಾಲ್ ಮೇಲೆ ನಿಂತಾಗೂ ಯಾರೂ ಒಕ್ಕಲಿಗರು ಅನ್ನೋ ಮಾತೇ ಬಂದಿಲ್ಲ. ಅವಾಗೂ ನನ್ನ ಮತವನ್ನು ಸಚಿವರಿಗೆ ಬಿಟ್ಟಿದ್ದ ವಿಷಯ ಅವ್ರ ಗಮನಕ್ಕೆಲ್ಲ ಇದೆ, ಅದರಲ್ಲಿ ಎರಡನೇ ಮಾತೇನೇ ಇಲ್ಲ. ಇನ್ನು ಇವತ್ತು ನಮ್ಮ ಪರಿಸ್ಥಿತಿಯಲ್ಲಿ ನಮ್ಮ 2 ಹೋಬಳಿಗಳೂ ಜನಗಳು ಈಗ ಅವರವ್ರಿಗೆ ಆತ್ಮಾವಲೋಕನ ಮಾಡಿದ್ದಾರೆ. ಆವತ್ತು ಓಟ್ ಹಾಕಿರ್ಬೋದು, ಏನೇನು ದೇಶಗಳಿದ್ದಾವೆ, ಏನೇನು ಕಾಪುಗಳಿಗೆ ತೀರಿಸ್ಕೊಂಡಿದ್ದಾರೆ. ಇವತ್ತು ಅದು ಎಷ್ಟು ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನು ನಿಮ್ಮ ಮಾಧ್ಯಮದಲ್ಲೂ ಬರ್ತಾ ಇದೆ, ಎಲ್ಲ ಯೂಟ್ಯೂಬ್ಗಳಲ್ಲೂ ಬರ್ತಾ ಇದೆ.